ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ವೃಷಭ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಹೊಳೆಯುವ ಚರ್ಮ ಅಂದ್ರೆ ಎಲ್ಲರಿಗೂ, ಈ ಪುರುಷರಿಗೆ ಆಗ್ಲಿ ಈ ಹೆಂಗಸರಿಗೆ ಆಗ್ಲಿ, ಈಗ ನನಗೆ ನಿಮಗೆ ಎಲ್ಲರಿಗೂ ನಾನು ತುಂಬಾ ಚೆನ್ನಾಗಿ ಕಾಣ್ಬೇಕು ಅನ್ನೋದು ಎಲ್ಲರಿಗೂ ಚಿಕ್ಕ ಮಕ್ಕಳಿಂದನೂ ಸಹ ಇದ್ದೇ ಇರುತ್ತೆ. ಹಾಗೆ ಸೂರ್ಯನಾರಾಯಣನ ಮಂತ್ರ ಹೇಳೋದ್ರಿಂದ ನೀವು ಆರೋಗ್ಯದಿಂದ ಇರಬಹುದು ಮತ್ತೆ ನಿಮ್ಮ ಚರ್ಮ ಅಷ್ಟು ಕಾಂತಿಯಾಗಿ ಹೊಳೆಯುತ್ತೆ. ಬನ್ನಿ ಇವಾಗ ಯಾವುದು ಅಂತ ನಾವು ನೋಡೋಣ. ಈ ಮಹಾ ಪವರ್ಫುಲ್ ಮಂತ್ರ ಅಂತಾನೆ ನಾವು ಅನ್ಬಹುದು, ಸೂರ್ಯ ಗಾಯತ್ರಿ ಮಂತ್ರ. ಅದರಲ್ಲೂ ಈ ಮಂತ್ರ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ, ಆರ್ಥಿಕತೆ ತುಂಬಾ ಚೆನ್ನಾಗಾಗುತ್ತೆ, ಯಾವುದೇ ಕಷ್ಟಗಳಿದ್ರೂ ದೂರ ಆಗಿ ನಿಮ್ಮ ಜೀವನದಲ್ಲಿ ಪ್ರಗತಿ ಯಶಸ್ಸು ಅನ್ನೋದು ಕಾಣ್ತೀರಾ. ಓಂ ಭಾಸ್ಕರಾಯ ವಿದ್ಮಹೆ ಮಹಾದ್ಯೂತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಪ್ರತಿನಿತ್ಯ ಈ ಸೂರ್ಯೋದಯದ ಸಮಯದಲ್ಲಿ ಪಠಿಸುವುದು ಬಹಳನೇ ಶ್ರೇಯಸ್ಕರ, ಒಳ್ಳೆಯದು ಅಂತಾನೆ ಅನ್ಬಹುದು. ಮಹಾ ಮೃತ್ಯುಂಜಯ ಮಂತ್ರ. ಈ ಮಂತ್ರ ಪಠಣೆಯಿಂದ ಸಿಗುವ ಲಾಭಗಳು ಏನು ಮತ್ತು ಈ ಕಾಳಸರ್ಪ ದೋಷನ ಈ ಪರಿಹಾರ ಮಾಡ್ಕೊಳ್ಳೋದು ಈ ಮೃತ್ಯು ಭಯ ನಿವಾರಣೆಗೆ. ಹಾಗೇನೆ ಇದು ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಮತ್ತೆ ನಕಾರಾತ್ಮಕ ಶಕ್ತಿನ ಇದು ದೂರ ಮಾಡುತ್ತೆ. ಆದಷ್ಟು ನೀವು ಈ ಮಂತ್ರನ ಪಠಿಸೋದ್ರಿಂದ ತುಂಬಾನೇ ಈ ಒಂದು ಉತ್ತಮ ದೈಹಿಕ ಆರೋಗ್ಯ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಬನ್ನಿ ಇವಾಗ ಈ ಮಂತ್ರದಿಂದ ನಾವು ಏನೆಲ್ಲ ಲಾಭಗಳು ಅಂತ ಇವಾಗ ನೋಡಿದ್ವಿ. ಆ ಮಂತ್ರ ಏನು ಅಂತ ನಾವು ನೋಡೋಣ. ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯು ಮಹಾ ಮಾಮೃತಾತ್. ಆದಷ್ಟು ನೀವು ಬೆಳಗ್ಗೆ ಮತ್ತೆ ಸಂಜೆ ಮನೆಯಲ್ಲಿ ಈ ದೇವರ ಕೋಣೆಯಲ್ಲಿ ದೀಪ ಹಚ್ತಿರಲ್ಲ, ಆಗ ಈ ಮಂತ್ರವನ್ನ ಹೇಳಿಕೊಳ್ಳಿ. ಯಾವುದೇ ಒಂದು ಕಾಳಸರ್ಪ ದೋಷ ಇದ್ರೂ ಅದು ನಿವಾರಣೆಯಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಹೊಂದಿರ. ನನ್ನ ಆತ್ಮೀಯ ವೃಷಭ ರಾಶಿಯವರೇ, ಇಂದಿನ ಈ ಒಂದು ವಿಶೇಷ ವಿಶ್ಲೇಷಣೆಯು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟಕ್ಕೆ ಈ ಕನ್ನಡಿ ಹಿಡಿಯಲಿದೆ. ಈ ಒಂದು ಗ್ರಹಗತಿಗಳ ಇಂದಿನ ನಿಗೂಢ ಚಲನವಲನಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಬ್ರಹ್ಮಾಂಡವು ನಿಮಗೆ ಒಂದು ಮಹತ್ತರವಾದ ಎಚ್ಚರಿಕೆಯ ಸಂದೇಶವನ್ನು ರವಾನಿಸುತ್ತಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಇದನ್ನ ನೀವು ಕೇವಲ ಒಂದು ಸಾಧಾರಣ ಭವಿಷ್ಯ ನುಡಿ ಎಂದು ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಎಂದಿಗೂ ಸರಿಪಡಿಸಲಾಗದಂತಹ ದೊಡ್ಡ ಅನಾಹುತಕ್ಕೆ ಅಥವಾ ಆಪ್ತರಿಂದಲೇ ಸಂಭವಿಸುವ ಭೀಕರ ವಂಚನೆಗೆ ಬಲಿಯಾಗಬೇಕಾಗಬಹುದು. ಆದರೆ ಸಮಯ ಮೀರುವ ಮುನ್ನವೇ ಈ ಎಚ್ಚರಿಕೆಯನ್ನು ಅರಿತುಕೊಂಡು ಎಚ್ಚೆತ್ತರೆ ನಿಮ್ಮ ವಿರುದ್ಧ ಹೆಣೆಯಲಾಗುತ್ತಿರುವ ದೊಡ್ಡದೊಂದು ವ್ಯವಸ್ಥಿತ ಪಿತೂರಿಯಿಂದ ನೀವು ಸಂಪೂರ್ಣವಾಗಿ ಪಾರಾಗಬಹುದು. ಪ್ರಸ್ತುತ ದಿನಗಳಲ್ಲಿ ನವಗ್ರಹಗಳ ಚಲನೆಯು ವೃಷಭ ರಾಶಿಯ ಜಾತಕದ ಅತ್ಯಂತ ಸೂಕ್ಷ್ಮ ಮತ್ತು ಗುಪ್ತ ಸ್ಥಾನಗಳ ಮೇಲೆ ತೀವ್ರ ಪ್ರಭಾವ ಬೀರುತ್ತಿದೆ. ಇದು ಅತ್ಯಂತ ಆತಂಕಕಾರಿ ಹಾಗೂ ಅಪಾಯಕಾರಿ ಮುನ್ಸೂಚನೆಯನ್ನು ನೀಡುತ್ತೆ. ನಿಮ್ಮ ದೈನಂದಿನ ಜೀವನದಲ್ಲಿ ನಿಮ್ಮ ಕಷ್ಟ ಸುಖಗಳಲ್ಲಿ ಸದಾ ನಿಮ್ಮೊಂದಿಗಿರುವ ನೀವು ಯಾರನ್ನು ನಿಮ್ಮ ಆಪ್ತ ವಲಯದ ಅತ್ಯಂತ ನಂಬಿಕಸ್ಥ ವ್ಯಕ್ತಿ ಎಂದು ಅತಿಯಾಗಿ ನೀವು ನಂಬಿದ್ರೋ ಅದೇ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಮಗೆ ಅರಿವಿಲ್ಲದಂತೆ ನಿಮಗೆ ಈ ಒಂದು ಚೂರಿಯನ್ನು ಹಾಕಕ್ಕೆ ಕಾಯ್ತಾ ಇದ್ದಾರೆ ಮತ್ತೆ ದೊಡ್ಡ ಈ ಒಂದು ಚಕ್ರವ್ಯೂಹವನ್ನು ಸಿದ್ಧಪಡಿಸುತ್ತಿದ್ದಾನೆ. ನಿಮ್ಮ ಮುಗ್ಧತೆ, ನಿಮ್ಮ ಶ್ರಮ ಮತ್ತು ನಿಮ್ಮ ಸದ್ಗುಣಗಳೇ ದಾಳವಾಗಿ ಬಳಸಿಕೊಂಡು ನಿಮ್ಮನ್ನು ಬಲಿಪಶು ಮಾಡಲು ತೆರೆಯ ಮರೆಯಲ್ಲಿ ಭಾರೀ ಸಿದ್ಧತೆಗಳು ನಡೆಯುತ್ತಿವೆ. ನಿಮ್ಮ ಸಮಾಜದಲ್ಲಿನ ಕೀರ್ತಿ, ನಿಮ್ಮ ವೃತ್ತಿ ಜೀವನದ ಯಶಸ್ಸು ಮತ್ತು ನಿಮ್ಮ ಕುಟುಂಬದ ನೆಮ್ಮದಿಯ ಮೇಲೆ ಯಾರೋ ಒಬ್ಬರ ಅತ್ಯಂತ ಕ್ರೂರ ಹಾಗೂ ಅಸೂಯೆಯ ದೃಷ್ಟಿ ಬಿದ್ದಿದೆ. ಹೊರನೋಟಕ್ಕೆ ಹಿಂದಿನ ದಿನಗಳು ಅಥವಾ ಕಳೆದ ಕೆಲವು ವಾರಗಳು ನಿಮಗೆ ಅತ್ಯಂತ ಸಹಜವಾಗಿ ಶಾಂತಿಯುತವಾಗಿ ಕಾಣಿಸುತ್ತಿರಬಹುದು. ನೀವು ಎಂದಿನಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರಬಹುದು. ಆದರೆ ನಿಮ್ಮ ಅರಿವಿಗೆ ಬಾರದಂತೆ ತೆರೆಯ ಮರೆಯಲ್ಲಿ ಘಟಿಸುತ್ತಿರುವ ಈ ಒಂದು ನಕಾರಾತ್ಮಕ ಬೆಳವಣಿಗೆಗಳು ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಈ ಕಾರಣಕ್ಕಾಗಿಯೇ ಬ್ರಹ್ಮಾಂಡದ ದಿವ್ಯ ಶಕ್ತಿಗಳು ನಿಮಗೆ ಪದೇ ಪದೇ ವಿಭಿನ್ನ ರೂಪದಲ್ಲಿ ಆಂತರಿಕ ಸಂಕೇತಗಳ ಮೂಲಕ ಎಚ್ಚರಿಕೆಯ ಗಂಟೆಯನ್ನು ಬಾರಿಸುತ್ತಿವೆ. ಆದರೆ ವೃಷಭ ರಾಶಿಯವರೇ, ನೀವು ಯಾವುದೇ ಕಾರಣಕ್ಕೂ ಭಯಪಡುವ ಅಗತ್ಯವಿಲ್ಲ. ಏಕೆಂದರೆ ಪ್ರಕೃತಿಯ ನಿಯಮದಂತೆ ಎಲ್ಲಿ ಸವಾಲುಗಳು ಇರುತ್ತವೆಯೋ ಅಲ್ಲಿ ಪರಿಹಾರಗಳು ಇರುತ್ತೆ. ಈ ಜಗದೊಡೆಯನಾದ ಆ ದೇವದೇವ ಮಹಾದೇವನ ಅಪಾರ ಕೃಪಾ ಕಟಾಕ್ಷದಿಂದ ಇಂದಿನ ಈ ಒಂದು ಸುದೀರ್ಘ ಆಧ್ಯಾತ್ಮಿಕ ವಿಶ್ಲೇಷಣೆಯಲ್ಲಿ ನಾವು
ಆ ಗುಪ್ತ ಸಂಚುಗಳನ್ನು ಹೇಗೆ ಪತ್ತೆ ಹಚ್ಚಬೇಕು, ಶತ್ರುಗಳ ಆ ಚಲನವಲನಗಳನ್ನು ಹೇಗೆ ಗ್ರಹಿಸಬೇಕು ಮತ್ತು ಅವುಗಳಿಂದ ನಿಮ್ಮನ್ನು ನೀವು ಹೇಗೆ ರಕ್ಷಿಸಿಕೊಳ್ಬೇಕು ಎಂಬುದರ ಸಂಪೂರ್ಣ ಜ್ಞಾನ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಹಂಚಿಕೊಳ್ಳಲಿದ್ದೇವೆ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದು ರೀತಿಯ ನಿಗೂಢ ಅಶಾಂತಿ ಅಥವಾ ಅಸ್ಥಿರತೆ ಕಾಡುತ್ತಿರಬಹುದು. ಹೊರಗೆ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮನ್ನು ನೋಡಿ ಮುಗುಳ್ನಗುತ್ತಿರಬಹುದು, ನಿಮ್ಮ ಕೆಲಸಗಳನ್ನು ಶ್ಲಾಘಿಸುತ್ತಿರಬಹುದು. ಆದರೆ ನಿಮ್ಮ ಈ ಒಂದು ಆಂತರ್ಯದಲ್ಲಿ ನಿಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಏನೂ ಸರಿಯಿಲ್ಲ, ಯಾರೋ ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದಾರೆ ಎಂಬ ಬಲವಾದ ಅನುಮಾನ ಕಾಡುತ್ತಿದೆಯೇ? ನಿಮ್ಮ ಮನಸ್ಸು ಈಗಾಗಲೇ ಗ್ರಹಿಸಿರುವ ಆದರೆ ನಿಮ್ಮ ತರ್ಕಕ್ಕೆ ಒಪ್ಪಿಕೊಳ್ಳಲು ಸಾಧ್ಯವಾಗದ ಆ ಕಠೋರ ಸತ್ಯದ ಆಳವನ್ನು ನಾವು ಇಂದು ಹಂತ ಹಂತವಾಗಿ ಅನಾವರಣಗೊಳಿಸಲಿದ್ದೇವೆ. ವೃಷಭ ರಾಶಿಯವರೇ, ನಿಮ್ಮ ವೃತ್ತಿ ಜೀವನ ಮತ್ತು ಆರ್ಥಿಕ ವಲಯದಲ್ಲಿ ಸದ್ಯಕ್ಕೆ ನಡೆಯುತ್ತಿರುವ ತೆರೆಯ ಮರೆಯ ಚಟುವಟಿಕೆಗಳು ಹಾಗೂ ನಿಮ್ಮ ಕಣ್ಣಿಗೆ ಕಾಣಿಸಿದ ರಾಜಕೀಯದ ಕುರಿತು ಈಗ ಅತ್ಯಂತ ನಿಖರವಾಗಿ ತಿಳಿಯೋಣ. ನಿಮ್ಮ ಜಾತಕದ 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಉಂಟಾಗುತ್ತಿರುವ ಈ ಒಂದು ಗ್ರಹಗಳ ಈ ಗೋಚಾರ ಬದಲಾವಣೆಯು ಒಂದು ಅತ್ಯಂತ ಆಳವಾದ ರಹಸ್ಯವನ್ನು ಮುನ್ನೆಲೆಗೆ ತರುತ್ತಿದೆ. ಕಳೆದ ದೀರ್ಘಾವಧಿಯಿಂದ ನೀವು ಹಗಲಿರುಳು ಎನ್ನದೆ ನಿಮ್ಮ ವೈಯಕ್ತಿಕ ಸುಖ ಸಂತೋಷಗಳನ್ನು ಬದಿಗೊತ್ತಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೀರಿ. ಆದಾಗ್ಯೂ ನಿಮಗೆ ಸಿಗಬೇಕಾದ ಅರ್ಹ ಗೌರವ, ಉನ್ನತ ಸ್ಥಾನಮಾನ ಅಥವಾ ಆರ್ಥಿಕ ಪ್ರಗತಿ ಇದುವರೆಗೆ ನಿಮಗೆ ಲಭಿಸೇ ಇಲ್ಲ. ಇದಕ್ಕೆ ಮುಖ್ಯ ಕಾರಣವೆಂದರೆ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಯಶಸ್ಸಿನ ಶ್ರೇಯಸ್ಸನ್ನು ನಿಮ್ಮದೇ ಆಪ್ತ ವಲಯದಲ್ಲಿದ್ದುಕೊಂಡು ನಿಮ್ಮ ಬೆನ್ನು ತಟ್ಟುವಂತೆ ನಟಿಸುವ ಮತ್ತೊಬ್ಬ ವ್ಯಕ್ತಿ ಅತ್ಯಂತ ಚಾಣಾಕ್ಷತನದಿಂದ ತನ್ನದಾಗಿಸಿಕೊಳ್ಳುತ್ತಿದ್ದಾನೆ. ನಿಮ್ಮ ಮುಗ್ಧತೆ ಮತ್ತು ಉದಾರ ಗುಣವನ್ನೇ ಆತ ತನ್ನ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾನೆ. ಸಮಾಜದ ಕಣ್ಣಿಗೆ ಅಥವಾ ಉನ್ನತಾಧಿಕಾರಿಗಳ ದೃಷ್ಟಿಗೆ ನಿಮ್ಮ ಶ್ರಮವೆಲ್ಲವೂ ಕೇವಲ ಒಂದು ಸಾಧಾರಣ ಕೆಲಸದಂತೆ ಬಿಂಬಿತವಾಗುತ್ತಿತ್ತು. ಈ ತೆರೆಯ ಮರೆಯ ಈ ಒಂದು ಪಿತೂರಿಯಿಂದ ನಿಮ್ಮ ಪ್ರಗತಿ ಕುಂಠಿತಗೊಳ್ಳುತ್ತಿದೆ. ಆದರೆ ಈಗ ಕಾಲಚಕ್ರವು ಅತ್ಯಂತ ವೇಗವಾಗಿ ಉರುಳುತ್ತಿದೆ ಮತ್ತು ಗ್ರಹಗತಿಗಳು ತಮ್ಮ ದಿಕ್ಕನ್ನು ಬದಲಾಯಿಸುತ್ತಿವೆ. ಯಾರು ನಿಮ್ಮನ್ನು ದುರ್ಬಲರು, ಅಸಹಾಯಕರಾಗಿದ್ದಾರೆ ಎಂದು ಭಾವಿಸಿ ನಿಮ್ಮನ್ನು ಕಡೆಗಣಿಸಿದ್ರೋ ಅದೇ ವ್ಯಕ್ತಿಗಳು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ನೈಜ ಸಾಮರ್ಥ್ಯ, ಬುದ್ಧಿಶಕ್ತಿ ಮತ್ತು ಆಡಳಿತಾತ್ಮಕ ಚತುರತೆಯನ್ನು ಕಂಡು ದಿಗ್ಭ್ರಮೆಗೊಳಗಾಗಲಿದ್ದಾರೆ. ನಿಮ್ಮ ಯಶಸ್ಸಿನ ಸೂರ್ಯೋದಯಕ್ಕೆ ಸಮಯ ಹತ್ತಿರವಾಗುತ್ತಿದೆ. ಆದರೆ ಈ ಒಂದು ಅದ್ಭುತ ಯಶಸ್ಸು ನಿಮ್ಮ ಕೈ ಸೇರುವ ಮುನ್ನ ಬ್ರಹ್ಮಾಂಡವು ನಿಮಗೆ ಒಂದು ಅತ್ಯಂತ ಕಠಿಣವಾದ ಪರೀಕ್ಷೆಯನ್ನು ಎದುರು ಮಾಡಲಿದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಥವಾ ವ್ಯಾಪಾರದಲ್ಲಿ ಒಂದು ಹೊಸ ಅವಕಾಶವು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹೊರನೋಟಕ್ಕೆ ಈ ಅವಕಾಶವು ಅತಿಯಾದ ಧನಲಾಭವನ್ನು ತಂದುಕೊಡುವಂತೆ, ನಿಮ್ಮ ಇಡೀ ಬದುಕನ್ನು ಒಂದೇ ರಾತ್ರಿಯಲ್ಲಿ ಬದಲಾಯಿಸುವಂತೆ ಅತ್ಯಂತ ಆಕರ್ಷಕವಾಗಿ ಕಾಣಿಸಬಹುದು. ಆದರೆ ನೆನಪಿಡಿ, ಪ್ರತಿಯೊಂದು ಹೊಳೆಯುವ ವಸ್ತುವು ಚಿನ್ನವಲ್ಲ. ಈ ಒಂದು ಆಕರ್ಷಕ ಪ್ರಸ್ತಾಪದ ಆಳದಲ್ಲಿ ಅತ್ಯಂತ ವ್ಯವಸ್ಥಿತವಾದ, ನಿಮ್ಮನ್ನು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಿಲುಕಿರುವ ಒಂದು ಗುಪ್ತ ಜಾಲ ಅಡಗಿದೆ. ಯಾರು ನಿಮಗೆ ಸಹಾಯದ ಹಸ್ತ ಚಾಚುವಂತೆ ನಾಟಕವಾಡಿದ್ರೋ ಅವರ ಒಂದು ನೈಜ ಉದ್ದೇಶ ನಿಮ್ಮ ಏಳಿಗೆಯಲ್ಲ, ಬದಲಿಗೆ ನಿಮ್ಮನ್ನು ಮತ್ತಷ್ಟು ಸಂಕಷ್ಟಕ್ಕೆ ತಳ್ಳುವುದೇ ಆಗಿದೆ. ಈ ಒಂದು ನಿರ್ಣಾಯಕ ಘಟ್ಟದಲ್ಲಿ ನೀವು ಯಾವುದೇ ಒಂದು ಕಾರಣಕ್ಕೂ ಆತುರದ ನಿರ್ಧಾರಗಳನ್ನು ಕೈಗೊಳ್ಳಬಾರ್ದು. ಪ್ರತಿಯೊಂದು ಕಾಗದ ಪತ್ರಗಳನ್ನು, ಪ್ರತಿಯೊಂದು ಷರತ್ತುಗಳನ್ನು 100ಕ್ಕೆ 100 ಬಾರಿ ಪರಿಶೀಲಿಸಿ ಅನುಭವಸ್ಥರ ಸಲಹೆ ಪಡೆದ ನಂತರವೇ ಮುಂದುವರಿಯಬೇಕು. ನಿಮ್ಮ ವಿವೇಚನೆ ಮತ್ತು ತಾಳ್ಮೆ ಮಾತ್ರವೇ ಈ ಒಂದು ಅಪಾಯದಿಂದ ನಿಮ್ಮನ್ನು ಪಾರು ಮಾಡಬಲ್ಲದು. ಇದರೊಂದಿಗೆ ನಿಮ್ಮ ಭಾಗ್ಯದ ಬಾಗಿಲಿನಲ್ಲಿ ಮತ್ತೊಂದು ಸಕಾರಾತ್ಮಕ ರಹಸ್ಯವು ತೆರೆದುಕೊಳ್ಳಲಿದೆ. ಭೂತಕಾಲದಲ್ಲಿ ನೀವು ಸಂಪೂರ್ಣವಾಗಿ ಆಸೆಯನ್ನು ಕೈಬಿಟ್ಟಿದ್ದ, ಎಂದಿಗೂ ಮರಳಿ ಸಿಗಬಾರದು ಎಂದು ಭಾವಿಸಿದ್ದ ಒಂದು ಅತ್ಯಮೂಲ್ಯವಾದ ಅವಕಾಶ ಮತ್ತು ಸಂಬಂಧವು ಪುನಃ ನಿಮ್ಮ ಜೀವನಕ್ಕೆ ಮರಳಿ ಬರಲಿದೆ. ಆದರೆ ಈ ಒಂದು ಶುಭ ಘಟನೆಯು ಸಂಭವಿಸುವ ಮುನ್ನ ನೀವು ನಿಮ್ಮ ಸುತ್ತಲಿರುವ ಕಠೋರವಾದ ಸತ್ಯವೊಂದನ್ನು ಎದುರಿಸಬೇಕಾಗುತ್ತೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಆಪ್ತರೆನಿಸಿಕೊಂಡ ಕೆಲವರು ಯಾವುದೇ ಕಾರಣವಿಲ್ಲದೆ ನಿಮ್ಮಿಂದ ದೂರ ಸರಿಯುತ್ತಿರುವುದನ್ನು ಅಥವಾ ನಿಮ್ಮ ಬಗ್ಗೆ ಸಮಾಜದಲ್ಲಿ ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿರುವುದನ್ನು ನೀವು ಗಮನಿಸಿರಬಹುದು. ಇಂತಹ ನಡವಳಿಕೆಗಳಿಂದ ನೀವು ಧೃತಿಗೆಡಬೇಕಾದ ಅಗತ್ಯವಿಲ್ಲ, ಏಕೆಂದರೆ ನಿಮ್ಮ ರಾಶಿಯ ಮೇಲೆ ಪ್ರಸ್ತುತ ನ್ಯಾಯದೇವತೆನಾದ ಶನಿ ಮಹಾತ್ಮನ ಮತ್ತು ಧರ್ಮದ ಸಕಾರಾತ್ಮಕ ಶಕ್ತಿಗಳು ಸಕ್ರಿಯವಾಗುತ್ತಿವೆ. ಯಾರು ನಿಮಗೆ ಅನ್ಯಾಯ ಮಾಡಿದ್ರೋ, ಯಾರು ನಿಮ್ಮ ವಿರುದ್ಧ ಕುತಂತ್ರ ರೂಪಿಸಿದ್ರೋ ಅವರು ತಮ್ಮದೇ ಕರ್ಮಗಳ ಭೀಕರ ಫಲವನ್ನು ಸಾರ್ವಜನಿಕವಾಗಿ ಉಣ್ಣುವ ದಿನಗಳು ಅತ್ಯಂತ ಹತ್ತಿರದಲ್ಲಿವೆ.
ನೀವು ಯಾರ ಮೇಲೂ ಸೇಡನ್ನು ತೀರಿಸಿಕೊಳ್ಳಲು ಹೋಗಬೇಡಿ. ಏಕೆಂದರೆ ಇತಿಹಾಸದಲ್ಲಿ ಸಾಮ್ರಾಜ್ಯವನ್ನು ಆಳಲು ಹೊರಟ ಮಹಾನ್ ನಾಯಕರು ದಾರಿಯಲ್ಲಿ ಸಿಗುವ ಪ್ರತಿಯೊಂದು ಸಣ್ಣ ಕಲ್ಲಿನೊಂದಿಗೂ ಜಗಳವಾಡುತ್ತಾ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುವುದಿಲ್ಲ. ಬದಲಿಗೆ ತಮ್ಮ ಗುರಿಯ ಮೇಲಷ್ಟೇ ಗಮನ ನೆಟ್ಟಿರುತ್ತಾರೆ. ನಿಮ್ಮ ದಾರಿಯೂ ಸಹ ಇದೇ ಆಗಿರಬೇಕು. ಆರ್ಥಿಕ ಮತ್ತು ಧನಪ್ರಾಪ್ತಿಯ ವಲಯದಲ್ಲಿ ಗೋಚರಿಸುತ್ತಿರುವ ಮತ್ತೊಂದು ನಿಗೂಢ ಹಾಗೂ ವಿಸ್ಮಯಕಾರಿಯಾದ ಗ್ರಹಗಳ ಸಂಕೇತವನ್ನು ನಾವೀಗ ಅತ್ಯಂತ ಆಳವಾಗಿ ವಿಶ್ಲೇಷಿಸೋಣ. ನಿಮ್ಮ ಜಾತಕದ ದ್ವಿತೀಯ ಮತ್ತು ಅಷ್ಟಮ ಸ್ಥಾನಗಳ ಮೇಲೆ ಉಂಟಾಗುತ್ತಿರುವ ಈ ದಿವ್ಯ ಶಕ್ತಿಗಳ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದ, ಕೈಗೆ ಬಾರದೆ ಸತಾಯಿಸಿದ್ದ ನಿಮ್ಮದೇ ಆದ ಹಳೆಯ ಹಣ ಅಥವಾ ಆಸ್ತಿಯ ವ್ಯವಹಾರಗಳು ಈಗ ಈ ಚಲನಶೀಲತೆಯನ್ನು ಪಡೆದುಕೊಳ್ಳಲಿವೆ. ಯಾವುದೇ ಮೂಲದಿಂದ ನಿರೀಕ್ಷಿತ ಹಣ ಬರುವ ಸಾಧ್ಯತೆ ಇಲ್ಲ ಎಂದು ನೀವು ಸಂಪೂರ್ಣವಾಗಿ ಭರವಸೆಯನ್ನು ಕಳೆದುಕೊಂಡಿದ್ರೋ ಅದೇ ಮೂಲದಿಂದ ಧನಾಗಮನವಾಗುವ ಯೋಗವು ಸೃಷ್ಟಿಯಾಗುತ್ತಿದೆ. ಇಲ್ಲಿ ಅತ್ಯಂತ ರೋಮಾಂಚನಕಾರಿಯಾದ ರಹಸ್ಯವೇನೆಂದರೆ, ಈ ಆರ್ಥಿಕ ಲಾಭದ ದಾರಿಯು ನೇರವಾಗಿ ನಿಮ್ಮ ಭೂತಕಾಲದ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆ. ಪ್ರಸ್ತುತ ದಿನಗಳಲ್ಲಿ ನೀವು ಯಾರ ಬಗ್ಗೆಯೂ ಕನಸಿನಲ್ಲೂ ಯೋಚಿಸಲಿಲ್ವೋ, ಯಾರೊಂದಿಗಿನ ವ್ಯವಹಾರಗಳು ಮುಗಿದು ಹೋದ ಕತೆ ಎಂದು ಭಾವಿಸಿದ್ರೋ ಅದೇ ವ್ಯಕ್ತಿ ಸದ್ಯದಲ್ಲೇ ನಿಮ್ಮ ಜೀವನದ ಮುನ್ನೆಲೆಗೆ ಬರಲಿದ್ದಾನೆ. ಆತ ನಿಮ್ಮ ಮುಂದೆ ಬಂದಾಗ ಮಾತ್ರವೇ ನಿಮಗೆ ಬ್ರಹ್ಮಾಂಡದ ಈ ಒಂದು ಅದ್ಭುತ ಚಮತ್ಕಾರದ ಅರಿವಾಗುತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಅನುಭವಿಸಿದ ಈ ಒಂದು ಸಂಭವಿಸಿದ ಸರಣಿ ಆಗಿರ್ಬೋದು, ಕಷ್ಟಗಳು, ನಷ್ಟಗಳು ಅಥವಾ ಮಾನಸಿಕ ಆಘಾತಗಳು ಕೇವಲ ವ್ಯರ್ಥವಾದ ಘಟನೆಗಳು ಆಗಿರಲಿಲ್ಲ. ಪ್ರಕೃತಿಯು ನಿಮ್ಮನ್ನು ಇದೇ ಒಂದು ಮಹತ್ತರವಾದ ಆರ್ಥಿಕ ತಿರುವಿನತ್ತ ಮುನ್ನಡೆಸಲು ಆ ಎಲ್ಲ ಕಠಿಣ ಸನ್ನಿವೇಶಗಳನ್ನು ಸೃಷ್ಟಿಸಿತ್ತು ಎಂಬ ಪರಮ ಸತ್ಯ ನಿಮಗೆ ಗೋಚಾರವಾಗಲಿದೆ. ಆದರೆ ಇದಕ್ಕಿಂತಲೂ ಮಿಗಿಲಾದ ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯು ನಿಮ್ಮ ಕೌಟುಂಬಿಕ ವಲಯದಲ್ಲಿ ಅಡಗಿದೆ. ನಿಮ್ಮ ಕುಟುಂಬದ ಆಂತರಿಕ ವಾತಾವರಣ, ರಕ್ತ ಸಂಬಂಧಗಳ ನಡುವಿನ ನಡವಳಿಕೆ ಮತ್ತು ನಿಮ್ಮ ಮನೆಯೊಳಗೆ ಓಡಾಡುತ್ತಿರುವ ಈ ಕೆಲವು ಆಪ್ತ ಮುಖಗಳ ಹಿಂದೆ ಒಂದು ಸುದೀರ್ಘವಾದ ನಿಗೂಢವಾದ ಕಥೆಯೊಂದು ಅಡಗಿದೆ. ಈ ಕಥೆಯ ಕೊನೆಯ ಹಾಗೂ ಅತ್ಯಂತ ನಿರ್ಣಾಯಕ ಅಧ್ಯಾಯವು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಸಮ್ಮುಖದಲ್ಲೇ ಬರೆಯಲ್ಪಡೆಯಬೇಕಾಗುತ್ತೆ. ಈ ಕಳೆದ ಹಲವು ವರ್ಷಗಳಿಂದ ಮನೆಯೊಳಗೆ ಸಂಬಂಧಗಳ ನಡುವೆ ಈ ತುಳಿದು ಹಾಕಲಾಗಿದ್ದ, ಯಾರಿಗೂ ತಿಳಿಯದಂತೆ ಮುಚ್ಚಿಡಲಾಗಿದ್ದ ಕಠೋರವಾದ ಸತ್ಯಗಳು ಹಾಗೂ ನಿಮ್ಮ ಮನಸ್ಸನ್ನು ದಶಕಗಳಿಂದ ಕಾಡುತ್ತಿದ್ದ ಅಸಂಖ್ಯಾತ ಪ್ರಶ್ನೆಗಳಿಗೆ ಒಟ್ಟಿಗೆ ಉತ್ತರಗಳು ಸಿಗುವ ಸಮಯ ಆಸನ್ನವಾಗಿದೆ ಅಂತಲೇ ಅನ್ಬಹುದು. ಆ ಸತ್ಯಗಳು ನಿಮ್ಮ ಮುಂದೆ ಸಂಪೂರ್ಣವಾಗಿ ಅನಾವರಣಗೊಂಡಾಗ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಾಗಿರುತ್ತೆ ಎಂಬುದರ ಮೇಲೆಯೇ ನಿಮ್ಮ ಭವಿಷ್ಯದ ಇಡೀ ಜೀವನದ ನೆಮ್ಮದಿ ಮತ್ತು ಭಾಗ್ಯದ ದಾರಿಗಳು ನಿರ್ಧಾರವಾಗುತ್ತವೆ. ಈ ಕ್ಷಣದಲ್ಲಿ ನೀವು ಕೋಪ ಅಥವಾ ಭಾವುಕತೆಗೆ ಒಳಗಾಗದೆ ಅತ್ಯಂತ ಸ್ಥಿತಪ್ರಜ್ಞರಾಗಿ ಯೋಚಿಸಬೇಕಾಗುತ್ತೆ. ಏಕೆಂದರೆ ವೃಷಭ ರಾಶಿಯವರೇ, ಮುಂಬರುವ ಕಾಲವು ಕೇವಲ ಸಾಧಾರಣ ಘಟನೆಗಳು ಬಂದು ಹೋಗುವ ಸಮಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಯಾರು ನೈಜವಾಗಿ ನಿಮ್ಮ ಏಳಿಗೆಯನ್ನು ಬಯಸುವ ನಿಮ್ಮವರು ಮತ್ತು ಯಾರು ಕೇವಲ ನಿಮ್ಮಲ್ಲಿರುವ ಜ್ಞಾನ, ಸಂಪತ್ತು ಮತ್ತು ಪ್ರಕಾಶವನ್ನು ಬಳಸಿಕೊಂಡು ಸಮಾಜದಲ್ಲಿ ಸ್ವತಃ ಮಿಂಚಲು ಹೊರಟಿರುವ ಸ್ವಾರ್ಥಿಗಳು ಎಂಬುದನ್ನು ಗುರುತಿಸುವ ಪರೀಕ್ಷಾ ಕಾಲವಾಗಿದೆ. ಈ ಒಂದು ಗ್ರಹಗಳ ಈ ಗೋಚಾರವು ನಿಮ್ಮ ಸುತ್ತಲಿರುವ ಈ ಅತ್ಯಂತ ವಿಚಿತ್ರವಾದ ಮುಖವಾಡದ ವ್ಯಕ್ತಿಯತ್ತ ಬೆರಳು ಮಾಡಿ ತೋರಿಸುತ್ತಿದೆ. ನಿಮ್ಮ ಆಪ್ತ ವಲಯದಲ್ಲಿಯೇ ಇರುವ ಒಬ್ಬ ವ್ಯಕ್ತಿ ನಿಮ್ಮ ಸಮ್ಮುಖದಲ್ಲಿ ಅತ್ಯಂತ ಮಧುರವಾಗಿ ಮಾತನಾಡುತ್ತಾ ಪ್ರೀತಿ ಮತ್ತು ಕಳಕಳಿಯ ನಕಲಿ ಮುಖವಾಡವನ್ನು ಧರಿಸುತ್ತಾನೆ. ಆದರೆ ಇಡೀ ಪ್ರಪಂಚದ ಮುಂದೆ ಹಾಗೂ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅತ್ಯಂತ ಕೀಳಾದ ನಕಾರಾತ್ಮಕವಾದ ಭಾವನೆಗಳನ್ನು ಹರಡುತ್ತಿದ್ದಾನೆ. ಆತನ ಸಕ್ಕರೆಯಂತಹ ಮಾತುಗಳು ಮತ್ತು ಕಪಟ ನಗುವಿನ ಹಿಂದೆ ಅತ್ಯಂತ ತೀಕ್ಷ್ಣವಾದ ವಿಷದ ಕತ್ತಿ ಅಡಗಿದೆ. ಕಳೆದ ಕೆಲವು ಸಮಯದಿಂದ ನಿಮಗೆ ಪ್ರತಿಯೊಂದು ಪ್ರಮುಖ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿರುವುದಕ್ಕೆ, ಸಿದ್ಧವಾಗಿದ್ದ ಯೋಜನೆಗಳು ಹಠಾತ್ ಆಗಿ ಹಾಳಾಗುತ್ತಿರುವುದಕ್ಕೆ ಹಾಗೂ ಅತ್ಯುತ್ತಮ ಅವಕಾಶಗಳು ನಿಮ್ಮ ಹತ್ತಿರದವರೆಗೂ ಬಂದು ಈ ಮರೀಚಿಕೆಯಾಗುತ್ತಿರುವುದಕ್ಕೆ ನಿಮ್ಮ ಜಾತಕದ ಒಂದು ದೋಷ ಕಾರಣವಲ್ಲ. ಬದಲಿಗೆ ಈ ಕಪಟ ವ್ಯಕ್ತಿಯ ರೂಪದಲ್ಲಿರುವ ನಕಾರಾತ್ಮಕ ಶಕ್ತಿಯೇ ನಿಮ್ಮ ಪ್ರಗತಿಯ ಒಂದು ದಾರಿಯನ್ನು ಅದೃಶ್ಯವಾಗಿ ತಡೆಯುತ್ತಿದೆ. ಇಂದಿನ ಈ ಒಂದು ಆಧ್ಯಾತ್ಮಿಕ ಸಂದೇಶವು ನಿಮ್ಮನ್ನು ಎದುರಿಸಲು ಬಂದಿದ್ದಲ್ಲ, ಬದಲಿಗೆ ನಿಮ್ಮ ಆಂತರಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಬಂದಿದೆ. ನೀವು ಎಂದಿನ ದಿನ ಈ ಸತ್ಯವನ್ನು ಅರಿತುಕೊಂಡು ಎಚ್ಚೆತ್ತುಕೊಳ್ತಿರೋ ಆ ಕ್ಷಣವೇ ಆ ಕುತಂತ್ರಿ ವ್ಯಕ್ತಿಯು ನಿಮ್ಮ ಮೇಲಿರುವ ತನ್ನ ಎಲ್ಲ ನಕಾರಾತ್ಮಕ ಪ್ರಭಾವ ಹಾಗೂ ಶಕ್ತಿಯನ್ನು ಸಂಪೂರ್ಣವಾಗಿ ಇವನು ಕಳೆದುಕೊಳ್ಳಲಿದ್ದಾನೆ.
ವೃಷಭ ರಾಶಿಯವರೇ, ಬ್ರಹ್ಮಾಂಡವು ನಿಮ್ಮ ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸಬಲ್ಲ ಅತ್ಯಂತ ಮಹತ್ತರವಾದ ಸಂಕೇತವೊಂದನ್ನು ಈಗ ನೀಡುತ್ತಿದೆ. ಆದರೆ ದುರಾದೃಷ್ಟವಶಾತ್ ಬಹುತೇಕ ಜನರು ಇಂತಹ ಸೂಕ್ಷ್ಮ ಬದಲಾವಣೆಗಳನ್ನು ಕೇವಲ ಒಂದು ಕಾಕತಾಳೀಯ ಅಥವಾ ಸಾಧಾರಣ ಘಟನೆ ಎಂದು ಭಾವಿಸಿ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಬಿಡ್ತಾರೆ. ಆದರೆ ನೆನಪಿಡಿ, ಪ್ರಕೃತಿಯು ತಾನು ತರಲಿರುವ ಮಹಾಕ್ರಾಂತಿಯ ಅಥವಾ ಮಹತ್ತರವಾದ ಬದಲಾವಣೆಯ ಆರಂಭವನ್ನು ಯಾವಾಗಲೂ ಅತ್ಯಂತ ಸಣ್ಣ ಸಂಕೇತಗಳ ಮೂಲಕವೇ ಮಾಡೋದು. ಮುಂಬರುವ ದಿನಗಳಲ್ಲಿ ಈ ಸಂಕೇತವು ನಿಮ್ಮ ಜೀವನದಲ್ಲಿ ಯಾವುದಾದರೂ ರೂಪದಲ್ಲಿ ಬರಬಹುದು. ಅದು ಒಬ್ಬ ಹಳೆಯ ಪರಿಚಿತ ವ್ಯಕ್ತಿಯ ಹಠಾತ್ ಭೇಟಿಯಾಗಿರಬಹುದು, ಅನಿರೀಕ್ಷಿತವಾಗಿ ಬರುವ ಒಂದು ಫೋನ್ ಕರೆಯಾಗಿರಬಹುದು, ನಿಮ್ಮ ಕಣ್ಣಿಗೆ ಪದೇ ಪದೇ ಬೀಳುವ ವಿಶೇಷ ಸಂಖ್ಯೆಗಳ ಸರಣಿಯಾಗಿರಬಹುದು, ಅಥವಾ ಹಲವು ವರ್ಷಗಳ ಹಿಂದೆ ನಿಮ್ಮಿಂದ ಸಂಪೂರ್ಣವಾಗಿ ದೂರವಾಗಿದ್ದ ವ್ಯಕ್ತಿಯೊಬ್ಬರು ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ಲುವ ರೂಪದಲ್ಲೂ ಇರಬಹುದು. ಈ ಯಾವುದೇ ಘಟನೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಿದರೂ ಸಹ ಅದನ್ನು ಕೇವಲ ಆಕಸ್ಮಿಕ ಎಂದು ನಿರ್ಲಕ್ಷಿಸಬೇಡಿ. ಬ್ರಹ್ಮಾಂಡವು ನಿಮ್ಮ ಭವಿಷ್ಯದ ಅತ್ಯಂತ ಯಶಸ್ವಿ ವರ್ಷಕ್ಕೆ ಮುನ್ನುಡಿ ಬರೆಯಲು ಈ ದಾರಿಯನ್ನು ಆಯ್ದುಕೊಂಡಿದೆ. ಇದರ ಬೆನ್ನಲ್ಲೇ ನಿಮ್ಮ ಸಾಮಾಜಿಕ ಗೌರವ ಹಾಗೂ ಆತ್ಮಗೌರವಕ್ಕೆ ಸಂಬಂಧಿಸಿದ ಮತ್ತೊಂದು ಅತ್ಯಂತ ಆಳವಾದ ರಹಸ್ಯವು ಈಗ ಗೋಚರವಾಗುತ್ತಿದೆ. ಭೂತಕಾಲದಲ್ಲಿ ವೃಷಭ ರಾಶಿಯ ಬಹುತೇಕ ಜಾತಕರು ತೀವ್ರವಾದ ಅಪಮಾನ, ಅವಹೇಳನ ಹಾಗೂ ಮಾನಸಿಕ ಯಾತನೆಯನ್ನು ಅನುಭವಿಸಿದ್ದಾರೆ. ನಿಮ್ಮದಲ್ಲದ ತಪ್ಪಿಗೆ ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡಲಾಗಿತ್ತು. ನಿಮ್ಮ ಸದುದ್ದೇಶ ಹಾಗೂ ಪ್ರಾಮಾಣಿಕತೆಯನ್ನು ಜನ ತಪ್ಪು ತಿಳುವಳಿಕೆಯಿಂದ ನೋಡಿದರು. ಇನ್ನೂ ಕೆಲವರು ನಿಮ್ಮ ಸೌಮ್ಯ ಸ್ವಭಾವ ಹಾಗೂ ಮೌನವನ್ನು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಿ ನಿಮ್ಮನ್ನು ಅತ್ಯಂತ ಕೀಳಾಗಿ ನಡೆಸಿಕೊಂಡಿದ್ರು. ಆದರೆ ಈಗ ಗ್ರಹಗಳ ಈ ಒಂದು ಗೋಚಾರ ಪರಿಸ್ಥಿತಿಯನ್ನು 180 ಡಿಗ್ರಿಯಷ್ಟು ಸಂಪೂರ್ಣವಾಗಿ ಉಲ್ಟಾ ಮಾಡುತ್ತೆ. ಯಾರು ನಿಮ್ಮ ಯೋಗ್ಯತೆ ಮತ್ತು ನೈಜ ಮೌಲ್ಯವನ್ನು ಅರಿಯದೆ ನಿಮ್ಮನ್ನು ಕಡೆಗಣಿಸಿದ್ರು, ಅದೇ ವ್ಯಕ್ತಿಗಳ ಮುಂದೆ ನೀವು ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಲಿವೆ. ಅತ್ಯಂತ ಆಶ್ಚರ್ಯಕರವಾದ ಸಂಗತಿಯೆಂದರೆ, ಈ ಗೌರವ ಮತ್ತು ಜಯವು ಯಾವುದೇ ರೀತಿಯ ದೊಡ್ಡ ಸಂಘರ್ಷ ಅಥವಾ ಜಗಳದಿಂದ ಸಿಗುತ್ತಿಲ್ಲ. ಬದಲಿಗೆ ನಿಮ್ಮ ಕಠಿಣ ದಿನಗಳಲ್ಲಿ ನೀವು ಪ್ರದರ್ಶಿಸಿದ ಅಪ್ರತಿಮ ತಾಳ್ಮೆ ಮತ್ತು ಮೌನವೇ ಇಂದು ನಿಮಗೆ ಈ ಮಹಾನ್ ವಿಜಯವನ್ನು ತಂದುಕೊಡುತ್ತಿದೆ. ಜೀವನದ ಅತ್ಯಂತ ದೊಡ್ಡ ಯುದ್ಧಗಳನ್ನು ಆರ್ಭಟಿಸಿ ಗೆಲ್ಲಬೇಕಾಗಿಲ್ಲ. ಶಾಂತವಾಗಿ ಹಾಗೂ ಸ್ಥಿರವಾಗಿದ್ದುಕೊಂಡು ಇಡೀ ಜಗತ್ತೇ ಮೆಚ್ಚುವಂತೆ ಗೆದ್ದು ತೋರಿಸಬಹುದು ಎಂಬುದಕ್ಕೆ ನೀವೇ ಸಾಕ್ಷಿಯಾಗಲಿದ್ದೀರಿ. ಈಗ ನಿಮ್ಮ ವೈಯಕ್ತಿಕ ಜೀವನ, ಪ್ರೇಮ ಹಾಗೂ ರಕ್ತ ಸಂಬಂಧಗಳ ವಲಯದಲ್ಲಿ ಸಂಭವಿಸಲಿರುವ ಒಂದು ಅತ್ಯಂತ ಅನಿರೀಕ್ಷಿತ ಹಾಗೂ ಭಾವನಾತ್ಮಕ ತಿರುವಿನ ಕುರಿತು ತಿಳಿಯೋಣ. ನಿಮ್ಮ ಜೀವನದ ಹಾದಿಯಲ್ಲಿ ಒಂದು ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸಿರುವ ವಿಶೇಷ ವ್ಯಕ್ತಿಯೊಬ್ಬರ ಪ್ರವೇಶವಾಗುತ್ತೆ, ಅಥವಾ ಈಗಲೇ ನಿಮ್ಮೊಂದಿಗಿರುವ ವ್ಯಕ್ತಿಯ ನೈಜ ಸ್ವರೂಪ ಅನಾವರಣಗೊಳ್ಳಲಿದೆ. ಆರಂಭದಲ್ಲಿ ನೀವು ಈ ಭೇಟಿಯನ್ನು ಅತ್ಯಂತ ಸಾಧಾರಣವಾಗಿ ತೆಗೆದುಕೊಳ್ಳಬಹುದು. ಆ ವ್ಯಕ್ತಿಯ ಮಹತ್ವವನ್ನು ಗುರುತಿಸುವಲ್ಲಿ ನೀವು ವಿಫಲರಾಗಬಹುದು. ಆದರೆ ಕಾಲ ಉರುಳಿದಂತೆ ನಿಮ್ಮ ಜೀವನದ ಇಡೀ ಮಾನಸಿಕ ಗೊಂದಲಗಳನ್ನು ಶಾಂತಗೊಳಿಸಲು ಹಾಗೂ ನಿಮ್ಮಲ್ಲಿ ಕಳೆದು ಹೋಗಿದ್ದ ಆತ್ಮವಿಶ್ವಾಸವನ್ನು ಮರಳಿ ತರಲು ಬ್ರಹ್ಮಾಂಡವೇ ಆ ವ್ಯಕ್ತಿಯನ್ನು ನಿಮ್ಮ ಬಳಿಗೆ ಕಳುಹಿಸಿದೆ ಎಂಬ ಪರಮ ಸತ್ಯದ ಸಾಕ್ಷಾತ್ಕಾರ ನಿಮ್ಮದಾಗಿರಲಿದೆ. ಆದರೆ ಈ ಹಂತದಲ್ಲೂ ಸಹ ನಿಮಗೊಂದು ಸೂಕ್ಷ್ಮವಾದ ಪರೀಕ್ಷೆ ಕಾಯುತ್ತಿದೆ. ಭೂತಕಾಲದಲ್ಲಿ ನಿಮಗೆ ಬಿದ್ದಿರುವ ಮಾನಸಿಕ ಗಾಯಗಳು ಇನ್ನೂ ಸಂಪೂರ್ಣವಾಗಿ ಒಣಗಿಲ್ಲ. ಈ ಹಳೆಯ ಕಹಿ ನೆನಪುಗಳು, ಮುರಿದು ಹೋದ ನಂಬಿಕೆಗಳು ಮತ್ತು ಅರ್ಧಕ್ಕೆ ನಿಂತು ಹೋದ ಭರವಸೆಗಳು ಇಂದಿಗೂ ನಿಮ್ಮ ಮನಸ್ಸಿನ ಆಳದಲ್ಲಿ ಒಂದು ರೀತಿಯ ಭಯವನ್ನು ಬಿತ್ತಿವೆ. ಇದೇ ಕಾರಣಕ್ಕಾಗಿ ನಿಮ್ಮ ಹೊಸ ಸಂಬಂಧಗಳನ್ನು ಅಥವಾ ಬದಲಾವಣೆಯನ್ನು ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಳ್ಳಲು ಹೆದರುತ್ತಿದ್ರಿ. ಆದರೆ ವಿಧಿಯ ನಿಯಮದಂತೆ ಈ ಬಾರಿ ನಿಮ್ಮ ಇತಿಹಾಸ ಪುನರಾವರ್ತನೆಯಾಗುವುದಿಲ್ಲ. ಭೂತಕಾಲದಲ್ಲಿ ನಿಮಗೆ ಸಿಗದೆ ವಂಚಿತವಾಗಿದ್ದ ಈ ಒಂದು ಅಪಾರ ಪ್ರೀತಿ, ಗೌರವ ಮತ್ತು ಪರಸ್ಪರ ತಿಳುವಳಿಕೆಯು ಈ ಬಾರಿ ನಿಮ್ಮ ಭಾಗ್ಯದಲ್ಲಿ ಅತ್ಯಂತ ಭದ್ರವಾಗಿ ಬರೆಯಲ್ಪಟ್ಟಿದೆ. ಕೆಲವೊಂದು ಅತ್ಯಂತ ಭದ್ರವಾಗಿ ಬರೆಯಲ್ಪಟ್ಟಿದೆ ವಿಷಯಗಳು, ಸಂಬಂಧಗಳು ಕೇವಲ ಲೌಕಿಕವಾಗಿ ಹುಟ್ಟಿಕೊಳ್ಳಲ್ಲ. ಅವುಗಳನ್ನು ಬ್ರಹ್ಮಾಂಡವೇ ಜನ್ಮ ಜನ್ಮಾಂತರದ ಭಾಗ್ಯದ ಬರವಣಿಗೆಯ ಮೂಲಕ ಜೋಡಿಸುತ್ತಿರುತ್ತೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡಲಿದೆ. ಕೇವಲ ಒಂದು ಸಾಧಾರಣ ಮನಸ್ಥಿತಿ ಅಥವಾ ಕಾಕತಾಳೀಯ ಎಂದು ಭಾವಿಸಿ ನಿರ್ಲಕ್ಷಿಸಬೇಡಿ. ಬ್ರಹ್ಮಾಂಡದ ಪರಮೋಚ್ಚ ಶಕ್ತಿಯು ನಿಮ್ಮನ್ನು ಉನ್ನತ ಮಟ್ಟದ ಜೀವನಕ್ಕೆ ಸಿದ್ಧಪಡಿಸಲು ನಿಮ್ಮ ಆತ್ಮವನ್ನು ಆಂತರಿಕವಾಗಿ ಎಚ್ಚರಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಯುಗ ಪರಿವರ್ತನೆಯ ಅಥವಾ ಭಾಗ್ಯೋದಯದ ಕಾಲ ಹತ್ತಿರ ಬಂದಾಗ
ನಿಮ್ಮ ಒಳಮನಸ್ಸು ಮತ್ತು ಆತ್ಮವು ಅದಕ್ಕೆ ಬೇಕಾದ ಸಕಾರಾತ್ಮಕ ಶಕ್ತಿಯನ್ನು ಸಂಗ್ರಹಿಸಲು ಈ ರೀತಿಯಾಗಿ ಮುನ್ಸೂಚನೆಗಳನ್ನು ನೀಡಲು ನಿಮಗೆ ಆರಂಭಿಸುತ್ತೆ. ಆದಷ್ಟು ನೀವು ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ಮುನ್ನಡೆಯಿರಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.